ಇದು 8 ಇಂಪಾರ್ಟೆಂಟ್ ಲಿಮಿಟ್ಸ್ ಎಲ್ಲ GST ರಿಜಿಸ್ಟರ್ಡ್ ಬಿಸ್ನೆಸ್ ಮೆನ್ಗೆ ಗೊತ್ತಿರ್ಬೇಕ್ರಿ. ರಿಜಿಸ್ಟ್ರೇಷನ್ 20 ಲಕ್ಷ ಅಥವಾ 40 ಲಕ್ಷ ಕ್ರಾಸ್ ಆದ್ರ ಅಷ್ಟ GST ಅಪ್ಲಿಕೇಬಲ್ ಐತಿ, ಇಲ್ಲ ಅಂದ್ರೆ ಇಲ್ಲ. ಸೆಕೆಂಡ್, ನೀವು ಯಾವಾಗ ಗೂಡ್ಸ್ ಮೂವ್ಮೆಂಟ್ ಮಾಡತ್ತೀರಿ ವ್ಯಾಲ್ಯೂ ಮೋರ್ ದನ್ 50,000 ಇದ್ರೆ ಇ-ವೇ ಬಿಲ್ ಜನರೇಟ್ ಮಾಡಬೇಕು. ಥರ್ಡ್, ನಿಮ್ದು ಇನ್ವಾಯ್ಸ್, ನಿಮ್ ಟರ್ನ್ ಓವರ್ ಹೆಂಗ್ 5 CR ಕ್ರಾಸ್ ಆತು ಅಲ್ಲಿ ನೆಕ್ಸ್ಟ್ ಇಯರ್ ದಿಂದ ಇನ್ವಾಯ್ಸ್ ಅಪ್ಲಿಕೇಬಲ್ ಐತಿ, ಸೊ ಇನ್ವಾಯ್ಸ್ ಜನರೇಟ್ ಮಾಡಬೇಕು. ಫೋರ್ತ್, ನೀವು GST ಇನ್ಪುಟ್ ತಗೋಬಾರ್ದಂತ ಅದಿರಂತ ತಿಳ್ಕೊರಿ, ಹಂಗಾರ ಕಾಂಪೋಸಿಷನ್ ಸ್ಕೀಮ್ ಐತಿ. ಸರ್ವಿಸ್ ಅವ್ರಿಗೆ 50 ಲ್ಯಾಕ್ ಲಿಮಿಟ್ ಐತಿ, ಗೂಡ್ಸ್ ಅವ್ರಿಗೆ 1.5 CR ಲಿಮಿಟ್ ಐತಿ. ಇವೆಲ್ಲ ಬಿಟ್ಟು ನಿಮ್ಗೆ ರಿಟರ್ನ್ ಕಾಂಪ್ಲೈನ್ಸ್ ಈಸಿಲಿ ಮಾಡ್ಬೇಕಂದ್ರೆ QRMP ಸ್ಕೀಮ್ ಐತಿ. ನಿಮ್ದು ಅಪ್ ಟು 5 CR ಟರ್ನ್ ಓವರ್ ಇದ್ರೆ QRMP ಸ್ಕೀಮ್ ಒಳಗೆ ಕ್ವಾರ್ಟರ್ಲಿ ಫೈಲ್ ಮಾಡ್ಬೇಕು, ಮಂತ್ಲಿ ಪೇಮೆಂಟ್ ಮಾಡ್ಬೇಕು. ಆನ್ಯುವಲ್ ರಿಟರ್ನ್ಸ್ ನೀವು ಫೈಲ್ ಮಾಡ್ಬೇಕಂತದಿರಿ, ಹಂಗಾರ GST 2 CR ಮ್ಯಾಲ್ ಟರ್ನ್ ಓವರ್ ಇದ್ರೆ ಅಷ್ಟ ಅಪ್ಲಿಕೇಬಲ್ ಆಕೈತಿ. 9C ಮೋರ್ ದೆನ್ 5 CR ಟರ್ನ್ ಓವರ್ ಇದ್ರೆ ಅಷ್ಟ ಅಪ್ಲಿಕೇಬಲ್ ಆಕೈತಿ. ಇವು ಎಲ್ಲ ಬಿಟ್ಟು ಒಂದ್ ಇಂಪಾರ್ಟೆಂಟ್ ಲಿಮಿಟ್, ನಿಮ್ದು ITC ಏನ್ ಕ್ಲೇಮ್ ಮಾಡೋದೈತಿ ನೋಡ್ರಿ, ನೆಕ್ಸ್ಟ್ ಇಯರ್ November 30 ಒಳಗ ಕ್ಲೇಮ್ ಮಾಡ್ಬೇಕು. ಅಂದ್ರೆ ಏನ್ರಿ, ಅಕ್ಟೋಬರ್ ರಿಟರ್ನ್ ನೀವು ಏನ್ ಫೈಲ್ ಮಾಡ್ತೀರಿ ನೋಡ್ರಿ, ಅದ ಲಾಸ್ಟ್ ರಿಟರ್ನ್ ನಿಮ್ದು ITC ಕ್ಲೇಮ್ ಮಾಡಾಕ. ಯಾರು ಕ್ಲೇಮ್ ಮಾಡಿಲ್ಲ ಅಂದ್ರೆ GST ಕಾಸ್ಟ್ ಆಕೈತಿ. ಯಾರ್ಯಾರು GST ರಿಜಿಸ್ಟ್ರೇಷನ್ ತಗೊಂಡಾರ ಎಲ್ಲರಿಗೂ ಶೇರ್ ಮಾಡ್ರಿ, ನಿಮಗೆ ಹೆಲ್ಪ್ ಆಗಲಿ ಅಂತ ಮಾಡತ್ತೇನ್ರಿ. ಥ್ಯಾಂಕ್ ಯು.